ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಜಸ್ಟ್ 2 ದಿನ ಅಷ್ಟೇ ಕಿತ್ತೇ ಹೋಯ್ತು ರೋಡ್. ಮೋದಿಗಾಗಿ ಬರೀ ಸಿಂಗಾರ ಮಾಡಿದ್ರ? ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜ್. ಇದು ಶೇಮ್ ಶೇಮ್ ಬಿಬಿಎಂಪಿ ಸ್ಟೋರಿ. ಮತ್ತೆ ಮತ್ತೆ ರಾಜಧಾನಿ ಬೆಂಗಳೂರಿನ ಮಾನ ಹರಾಜಾಗ್ತಾ ಇದೆ. ಪದೇ ಪದೇ ಎಡವಟ್ಟನ್ನ ಬಿಬಿಎಂಪಿ ಪಾಲಿಕೆ ಮಾಡ್ತಲೇ ಇದೆ. ಪರಿಣಾಮ ಬೆಂಗಳೂರಿನ ಹೆಸರು, ಆ ಬ್ರ್ಯಾಂಡ್ ಹಾಳಾಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರಿನ ಮಾನ ಹರಾಜಾಗಿದೆ. ಈ ಸಲ ಯಾವ ಕಾರಣದಿಂದ ಅಂದ್ರೆ, ಮೋದಿ ಬರ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ರಸ್ತೆ ಕಾಮಗಾರಿ ಮಾಡ್ಬಿಟ್ರು. ಗುಂಡಿಗಳಿಗೆ ತೇಪೆ ಹಾಕಿದ್ದೇನು, ರಸ್ತೆ ರೆಡಿ ಮಾಡಿದ್ದೇನು, ಒಂದ್ ದಿನದಲ್ಲಿ ರೋಡ್ ಎಲ್ಲ ಜಗ ಅಂತ ಹೊಳಿಬೇಕು, ಆ ತರ ಮಾಡಕ್ ಹೊರಟ್ರು. ಆದ್ರೆ ಬಿಬಿಎಂಪಿ ತರಾತುರಿಯಲ್ಲಿ ಮಾಡಿದ್ದು ಅಷ್ಟೇ ತರಾತುರಿಯಲ್ಲಿ ಕಿತ್ಕೊಂಡು ಹೋಗಿದೆ. ಪ್ರಧಾನಿ ಬಂದ್ರು, ಎಲ್ಲ ಸರಿಯಾಗಿತ್ತು, ಅವರು ಹೋದ್ರು, ರಸ್ತೆ ಕಿತ್ ಹೋಗಿದೆ. ಮೋದಿ ಬಂದಾಗ ಹೊಳಿತಿದ್ದ ರಸ್ತೆ 3 ದಿನಕ್ಕೆ ಹಾಳಾಗಿ ಹೋಗಿದೆ. ಇಲ್ಲಿ 1-2 ರೂಪಾಯಿ ಖರ್ಚು ಮಾಡಿರೋದಲ್ಲ, ಯಾರ ದುಡ್ಡು? ನಮ್ಗಳದೇ ದುಡ್ಡು. ಸುಮಾರು 6 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ನಿರ್ಮಾಣ ಆಗಿತ್ತು. ಜ್ಞಾನಭಾರತಿ ಕ್ಯಾಂಪಸ್ ಬಳಿಯಲ್ಲಿ ರಸ್ತೆ ಈಗ ಕಿತ್ತು ಹೋಗಿದೆ. ಅಂದ್ರೆ ಡಾಂಬಾರ್ ಕಿತ್ತು ಬರ್ತಾ ಇದೆ. ಜನ ಸುಮ್ಮನಿರ್ತಾರಾ? ಬೇರೆ ಟೈಮಲ್ಲಿ ಇವ್ರಿಗೆ ನೀಟಾಗಿ ಕಾಲಾವಕಾಶ ಇದ್ದಾಗ ಮಾಡಿದಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ. ತರಾತುರಿಯಲ್ಲಿ ಮಾಡಕ್ ಹೋಗೋದು, ಅಲ್ಲಿಗೆ ಈ ದುಡ್ಡು ವೇಸ್ಟು, ಸಾರ್ವಜನಿಕರಿಗೆ ಆಚೆ ಒಳ್ಳೆ ರೋಡು ಇಲ್ಲ, ಆ ತರ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ. ಬಿಬಿಎಂಪಿಯ ಕಳಪೆ ಕಾಮಗಾರಿಗೆ ಮತ್ತೊಂದು ಎಕ್ಸಾಂಪಲ್. ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜ್ಞಾನಭಾರತಿ ಕ್ಯಾಂಪಸ್ ರಸ್ತೆಯಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ.